ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಗೈಸ್, ಇವತ್ತೇನು ಗೊತ್ತಾ, ನಮ್ಮ ಮನೇಲಿ ಒಂದು ವಸ್ತು ಇದೆ. ಆ ವಸ್ತುನ ನಿಮಗೆ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಅದೇನಂದರೆ ಈ ನಮ್ಮ ಶೂ ರ್ಯಾಕ್. ಈ ಶೂ ರ್ಯಾಕು ತಗೊಳಕ್ಕೆ ಮುಂಚೆ ಖಾಲಿ ಇತ್ತು. ಅಂದರೆ ನಮ್ಮ ಹತ್ರ ಈ ಶೂ ಗೈಸ್, ನಾನು ಆವಾಗಲೇ ಹೇಳ್ತಿದ್ದಂಗೆ ಇದು ನಮ್ಮ ಶೂ ರ್ಯಾಕ್. ನಾವು ಇದು ತಗೊಬೇಕು ಅಂತ ಅಂದ್ಕೊಂಡಾಗ ನಮ್ಮ ಹತ್ರ ಈ ಶೂ ಎಲ್ಲ ಇಷ್ಟೊಂದು ಶೂ ಕಲೆಕ್ಷನ್ಸ್ ನಾವು ತಗೋಬೇಕು ಅನ್ನೋದೆಲ್ಲ ಇಂಟೆನ್ಷನ್ ಇರಲಿಲ್ಲ. ನಮ್ಮ ಮನೆಗೆ ಒಂದು ಶೂ ರ್ಯಾಕ್ ಇರಲಿ, ಇರೋ ಚಪ್ಪಲ್ಸ್ ಅದೆಲ್ಲ ತೊಗೊಳಕ್ಕಂತಾನೆ ನಾವು ಶೂ ರ್ಯಾಕ್ ತೊಗೊಂಡ್ವಿ. ಈ ಶೂ ರ್ಯಾಕು ಚೆನ್ನಾಗಿದೆ, ಪೋರ್ಟೇಬಲ್ ಶೂ ರ್ಯಾಕು. ಇದು ನಾವು ಫಿಟ್ ಮಾಡಿರೋದು. ಇದು ಇನ್ಸ್ಟ್ರಕ್ಷನ್ಸ್ ಎಲ್ಲ ಅದು ಬಾಕ್ಸಲ್ಲೇ ಬರುತ್ತೆ, ಹೆಂಗೆ ಫಿಟ್ ಮಾಡೋದು ಅಂತೆಲ್ಲ ಅದೆಲ್ಲ ಹೇಳಿದ್ದಾರೆ. ಸೊ ಅದ್ರ ಪ್ರಕಾರನೇ ಫಿಟ್ ಮಾಡಿದ್ರಿ. ಇದು ಹೆಂಗೆ ಬೇಕೋ ಫಿಟ್ ಮಾಡ್ಬೋದು. ನಾವು ಹಿಂಗೆ 3x3 ಹಿಂಗೆ ಫಿಟ್ ಮಾಡಿದ್ರಿ. ಸೊ ಹಿಂಗೂ ಫಿಟ್ ಮಾಡ್ಬೋದು, ಹೈಟ್ ಜಾಸ್ತಿ ಮಾಡಿಕೊಂಡು ಆ ಎರಡು ಇರೋ ಬಾಕ್ಸ್ನ ಈ ಕಡೆಗೆ ಹಾಕೊಂಡು ಫಿಟ್ ಮಾಡ್ಬೋದು. ನೀವು ಹೆಂಗೆ ಬೇಕೋ ಹಂಗೆ ಫಿಟ್ ಮಾಡ್ಬೋದು. ಎಲ್ಲ ಕೊಡ್ತಾರೆ ಅವರು. ಈ ಥರ ಸ್ಟ್ಯಾಂಡು, ಇದು ಡೋರು, ಇದೆಲ್ಲ ವಾಟರ್ ಪ್ರೂಫ್. ಇದ್ರ ಮೇಲೆ ನೀರು ಬಿದ್ದರೆ ಏನೂ ಆಗಲ್ಲ. ಇದೇನು ತುಕ್ಕು ಹಿಡಿಯುತ್ತೆ ಇಲ್ಲ ಒದ್ದೆ ಆಗೋಗುತ್ತೆ, ಆ ಥರದ್ದೆಲ್ಲ ಏನಿಲ್ಲ. ಇದು ಬೆಸ್ಟ್. ನಾನೇನು ಅಂತೀನಿ ಅಂದರೆ, ಇದನ್ನು ಹೊರಗಡೆ ಇಡೋದ್ ಬದಲು ಈ ಥರ ಮನೆ ಒಳಗಡೆ ಇಟ್ಕೊಂಡ್ರೆ ಕ್ಯೂಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಯೂಶಲಿ ತುಂಬ ಜನ ಶೂ ರ್ಯಾಕ್ನ ಮನೆ ಆಚೆನೇ ಇಡಬೇಕು ಅಂತ ಹೇಳ್ತಾರೆ. ಇಂಥದ್ದೆಲ್ಲ ವಾಟರ್ ಪ್ರೂಫ್ ಅನ್ನೋ ಕಾರಣಕ್ಕೆ ಆಚೆ ಇಟ್ಟರೆ ಮಳೆ ಬಂದರೆ ಇಲ್ಲೆಲ್ಲ ಜಾಗ ಇದೆ, ನೀರು ಹೋಗುತ್ತೆ, ಶೂಗೆಲ್ಲ ಇದಾಗುತ್ತೆ. ಅದ್ರ ಬದಲು ಒಳಗಡೆ ಇಟ್ಕೊಬೋದು. ಈಸಿ ಟು ಕ್ಲೀನ್ ಕೂಡ. ಧೂಳು ಗೀಳೆಲ್ಲ ಬಿದ್ದರೆ ಆರಾಮಾಗಿ ಒರೆಸ್ಕೋಬೋದು, ಏನೂ ಪ್ರಾಬ್ಲಮ್ ಆಗಲ್ಲ. ನೀವೇ ನೋಡ್ತಿರ್ಬೋದಲ್ಲ ಎಷ್ಟು ನೀಟಾಗಿ ಕಾಣಿಸ್ತಿದೆ. ಅರೇಂಜ್ಮೆಂಟ್ಸ್ ನೋಡಿ, ಈ ಥರ 3x3 ಹೆಂಗೆ ಅರೇಂಜ್ಮೆಂಟ್ ಮಾಡಿದ್ರಿ. ನಮ್ಮದು 2 ಹೆಲ್ಮೆಟ್ ಇಲ್ಲಿ ಇಟ್ಕೊಂಡಿದ್ರಿ. ಇದು ಅವಳದು ಹೆಲ್ಮೆಟ್ಟು, ಇದು ನಂದು ಹೆಲ್ಮೆಟ್ಟು. ಸೊ ಅವಳಿಗೆ ಪಿಂಕ್ ಕಲರ್ ಇಷ್ಟ ಅಂತ ಪಿಂಕ್ ಕಲರ್ ಹೆಲ್ಮೆಟ್ ತೊಗೊಂಡ್ಲು. ಸೊ ನಾನು ಯೂನಿವರ್ಸಲ್ ಕಲರ್ ಬ್ಲ್ಯಾಕ್ ಬೇಕು ಅಂತ ಬ್ಲ್ಯಾಕ್ ತೊಗೊಂಡೆ. ಇದು ಒಂದು ಮನಿ ಪ್ಲಾಂಟ್ ತೊಗೊಂಡ್ರಿ ನಾವು. ಇದು ಕೂಡ ರೀಸೆಂಟಾಗಿ ತೊಗೊಂಡಿದ್ದು. ಇದು ಒಂಥರ ನೋಡೋಕೆ ಚೆನ್ನಾಗಿದೆ, ಶೋ ಗಿಡಕ್ಕೆ ಥರನೇ ಚೆನ್ನಾಗಿದೆ. ಇಲ್ಲೂ ಅಷ್ಟೇ, ನೀವು ಇನ್ನು ಬೇರೆ ಏನಾದ್ರು ಐಟಮ್ ಬೇಕಾದ್ರೆ ಇಟ್ಕೋಬೋದು. ಇದು ತೂಕನೂ ಇದೆ, ತೂಕ ತಡೆಯುತ್ತೆ. ಯಾಕಂದರೆ ನೋಡಿ, ಇದು ಪಾಟ್ ತಡೆಯುತ್ತದೆ, ಇದು ಕೂಡ ತಡೆಯುತ್ತೈತೆ. ಸೊ ಬೇರೆ ಏನಾದರೂ ಬೇಕಾದ್ರೆ ಇಟ್ಕೋಬೋದು. ಮತ್ತು ಇದಕ್ಕೆ ಲಾಸ್ಟಲ್ಲಿ ಇದೊಂದು ಕೊಟ್ಟಿದ್ದಾರೆ, ನಿಮಗೆ ಎತ್ತು ತೋರಿಸ್ಬಿಡ್ತೀನಿ, ಆ ಕಡೆ ಕಾಣಿಸಲ್ಲ. ಇದೊಂದು ಕೊಟ್ಟಿದ್ದಾರೆ ನಮಗೆ, ಕೀಸು ಅದೆಲ್ಲ ಇಟ್ಕೊಳೋದಕ್ಕೆ. ಕೀಸು, ಲೇಸು ಅದೆಲ್ಲ ನಾವು ಇದೆಲ್ಲ ಇಟ್ಕೊಂಡಿದ್ದೀರಿ. ಇದನ್ನು ನೀವು ಈ ಸೈಡು ಹಾಕ್ಕೋಬೋದು ಬೇಕಾದ್ರೆ, ಇಲ್ಲ ಆ ಸೈಡ್ ಹಾಕ್ಕೊಬೋದು. ನಮಗೆ ಕೀಸ್ ಎಲ್ಲ ಸ್ವಲ್ಪ ಸೇಫಾಗಿರಲಿ ಅಂದ್ಬಿಟ್ಟು ನಾವು ಆ ಸೈಡ್ ಇಟ್ಕೊಂಡಿದ್ದೀವಿ. ಸೊ ಮತ್ತೆ ಈ ಕಡೆ ನಾವೊಂದು ನಮ್ದು ಅಂಬ್ರೆಲಾ ಸ್ವಲ್ಪ ಗ್ಯಾಪ್ ಇತ್ತು ಅಂತ ನಮ್ದು ಏನೇನು ಅಂಬ್ರೆಗಳಿದೆ ಅದೆಲ್ಲ ಇಲ್ಲಿ ಇಟ್ಕೊಂಡಿದ್ದೀರಿ. ಸೊ ಈಗ ಇದರಲ್ಲಿ ನೋಡಿ, ಇದೆಲ್ಲ ಡೋರ್ಸು ಚೆನ್ನಾಗಿದೆ. ಇದಕ್ಕೇನು ಲಾಕ್ ಅಂತೇನಿಲ್ಲ, ಹಿಂಗಂದ್ರೆ ಅದೇ ಕ್ಲೋಸ್ ಆಗುತ್ತೆ. ಬೇಕಾದ್ರೆ ನಾವು ಹಿಂಗೆ ಓಪನ್ ಮಾಡ್ಕೊಬೋದು. ಒಂದೊಂದರಲ್ಲಿ 3 ಡಿವಿಷನ್ಸ್ ಮಾಡಿದ್ದಾರೆ. ಇದೊಂದು ಬಾಕ್ಸಲ್ಲಿ ಬೇರೆ ಒಂದು ಇಡೋ ಥರ ಅಲ್ಲ, ಒಂದು ಬಾಕ್ಸಲ್ಲಿ ಮೂರು ಡಿವಿಷನ್ಸ್ ಇದೆ. ಸೊ ಅದರಲ್ಲಿ 3 ಸೆಟ್ಸ್ ಆಫ್ ಶೂಸ್ ಇಟ್ಕೋಬೋದು. ಇಲ್ಲ ಈ ಥರ ಇಟ್ಕೊಂಡ್ರು ಕೂಡ ಆರಾಮಾಗಿ ಇಟ್ಕೊಬೋದು. ನಾವು ಹಿಂಗೆ ನೋಡೋಕೆ ಚೆನ್ನಾಗಿದೆ ಅಂತ ಹಿಂಗೆ ಇಟ್ಕೊಂಡಿದ್ರಿ. ಸೊ ನೋಡಿ, ನಿಮ್ಗೆ ಈ ಕಡೆಯಿಂದ ಹಿಂಗೆ ನೋಡಿದ್ರು, ದೂರದಿಂದ ನೋಡಿದ್ರು ನಿಮಗೆ ಚೆನ್ನಾಗಿ ಕಾಣಿಸಿದೆ ಶೂಸು. ಯಾವ ಶೂ ಇದೆ, ಯಾವ ಕಲರ್ ಇದೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಸೊ ಅದಕ್ಕೆ ನಾವು ಹಿಂಗೆ ಇಟ್ಕೊಂಡಿದ್ದೀರಿ. ಇದರಲ್ಲಿ ನಂದು ಈ ಅಮೌಂಟ್ ಬಂದು 3000 ಚೇಂಜ್ ತಾನೇ ಇರೋದು. ಇದು ಆ್ಯಕ್ಚುಲಿ 3500 ನಾನು ಅಮೆಝಾನಲ್ಲಿ ತೊಗೊಂಡಿದ್ದು. ಅಮೆಝಾನಲ್ಲಿ ತೊಗೊಂಡು ನಾನು ಅವಾಗ ಒಂದ್ಸತಿ ರಿವ್ಯೂ ಮಾಡಿದ್ದೆ, ಆದರೆ ಇವಾಗ ಆ ಚಾನಲ್ ಇಲ್ಲ. ಅದಕ್ಕೆ ನಾನು ಇವಾಗ ಇನ್ನೊಂದು ಸತಿ ಸುಮ್ಮನೆ ಹಂಗೆ ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀನಲ್ಲ, ಸೊ ನಿಮಗೂ ಒಂದು ಇನ್ಫಾರ್ಮೇಷನ್ ಇರಲಿ ಅಂದ್ಬಿಟ್ಟು ನಾನು ಆಫರ್ ಇರೋ ಟೈಮಲ್ಲಿ ತೊಗೊಂಡ್ರೆ ಇನ್ನೂ ಒಳ್ಳೇದು. ಹೌದು, 3500 ಅವಾಗ ನಾನು ತೊಗೊಂಡಿದ್ದು. ಏನು ಜಾಸ್ತಿನೇ ಇಲ್ಲ, ಒಂದು 6 months ಬ್ಯಾಕೇನೆ ನಾನು ತೊಗೊಂಡಿದ್ದು ಅಷ್ಟೇ. ಈ ಮನೆಗೆ ಬಂದಾಗ ತೊಗೊಂಡಿದ್ದು. ಚೆನ್ನಾಗಿದೆ ಇದು. ಮನೇಲಿ ಈ ಕಡೆ ನೋಡಿ, ಹಿಂಗೂ ಇಟ್ಕೊಬೋದು, ಹಂಗೂ ಇಟ್ಕೊಬೋದು. ಸ್ಪೇಸ್ ಕೂಡ ಜಾಸ್ತಿ ತೊಗೊಳಲ್ಲ. ಈ ಸ್ಪೇಸ್ ನಿಮಗೆ ನೀವು ಎಲ್ಲಿ ನಿಂತ್ಕೊಂಡು ನೋಡಿದ್ರು ಗೊತ್ತಾಗಲ್ಲ, ಜಾಸ್ತಿ ಕನ್ಸ್ಯೂಮ್ ಆಗಲ್ಲ ಸ್ಪೇಸು. ಸೊ ಅದು ನನಗೆ ಇಷ್ಟ ಆಯಿತು. ಸೊ ಈ 2 ರಲ್ಲಿ ನೀವು ಬೇಕಾದ್ರೆ ಇದನ್ನ ತಗೊಂಡ್ಬೇಕಾದ್ರೆ ನೀವು ಕಬೋರ್ಡ್ಸ್ ಅಲ್ಲಿ ಇಟ್ಕೊಂಡು ಡ್ರೆಸ್ ಕೂಡ ಆರ್ಗನೈಸ್ ಮಾಡ್ಕೊಬಹುದು. ಇದನ್ನ ಮೇಲೆ ಇಟ್ಬಿಟ್ಟು ಡ್ರೆಸ್ ಕೂಡ ಆರ್ಗನೈಸ್ ಮಾಡ್ಬೋದು. ನಿಮ್ದು ಏನಾದ್ರು ಸ್ಟೋರೇಜ್ ಇತ್ತು ಅಂದ್ರೆ ಅದನ್ನ ಸಪರೇಟ್ ಆಗಿ ನೀವು ಅಲ್ಲಿ ಬೇಕಾದ್ರೂ ಯೂಸ್ ಮಾಡ್ಬೋದು. ಏನ್ ಶೂ ರ್ಯಾಕ್ಗೆ ಯೂಸ್ ಮಾಡ್ಬೇಕಂತ ಏನಿಲ್ಲ. ತುಂಬಾ ಜನ ಬೇರೆ ಕಡೆನೂ ಯೂಸ್ ಮಾಡಿದ್ದಾರೆ. ಹೌದು, ಅಂದ್ರೆ ಇದಕ್ಕೆ ಇದು ಹೆಸರೇ ಆಲ್ಮೋಸ್ಟ್ ಶೂ ರ್ಯಾಕ್ ಅಂತ ಬರುತ್ತೆ, ಆದರೆ ಇದು ಮಲ್ಟಿ ಪರ್ಪಸ್ಗೂ ಯೂಸ್ ಆಗುತ್ತೆ. ಬೇಕಾದ್ರೆ ನೋಡಿ, ನೀವು ಇವಾಗ ಇದೊಂದು ಸೈಡ್ ಮಾತ್ರ ಶೂ ರ್ಯಾಕ್ ಅಂತ ಇಟ್ಕೊಂಡು, ನಿಮ್ಮ ಹತ್ರ ಅಷ್ಟೊಂದು ಕಲೆಕ್ಷನ್ಸ್ ಇಲ್ಲ ಅಂದ್ರೆ ಶೂಸ್ಗಂತ ಇಟ್ಕೊಂಡು, ಇದನ್ನ ಎರಡು ನಿಮ್ಮ ಹತ್ರ ಕಬೋರ್ಡ್ಸು ಅದೆಲ್ಲ ಇದ್ದು ಅಲ್ಲೆಲ್ಲ ಜಾಗ ಸಾಕಾಗ್ತಿಲ್ಲ ಅಂದ್ರೆ ಇದನ್ನ ನೀವು ತಗೊಂಡೋಗಿ ನಿಮ್ಮ ವಾರ್ಡ್ರೋಬ್ ಹತ್ರ ಪಕ್ಕದಲ್ಲಿ ಇಟ್ಕೊಂಡು ನೋಡಿ, ಇದೆಲ್ಲ ನಾವು ಫಿಟ್ ಮಾಡಿದ್ರೆ ಇದೆಲ್ಲ ಬೇಕಾಗಿಲ್ಲ ನಿಮ್ಗಂತ ಟೈಮಲ್ಲಿ. ಆರಾಮಾಗಿ ಬಟ್ಟೆಗಳು, ಪ್ಯಾಂಟ್ಸ್ ಇದೆಲ್ಲ ಜೋಡಿಸ್ಕೊಂಡು ಇಟ್ಕೋಬಹುದು. ಸೊ ಅದಕ್ಕೆ ನಾವು ಶೂಸ್ ತಗೊಂಡಿದ್ರಿ. ಈ 2 ನಂದು ಶೂ ರೋಸ್ ಇರೋದು, ಎಲ್ಲ ನನ್ನ ಕಲೆಕ್ಷನ್ಸ್ ಇರೋದು. ಇದರಲ್ಲಿ ಎಲ್ಲ ಅವಳ ಕಲೆಕ್ಷನ್ಸ್ ಇರೋದು. ಅವಳು ಆಲ್ಮೋಸ್ಟ್ ಚಪ್ಪಲ್ಸ್, ಜಾಸ್ತಿ ಶೂಸ್ ಇಲ್ಲ ಅವಳು. ಅದೇ ನನಗೆ ಶೂಸ್ ಕ್ರೇಜ್ ಜಾಸ್ತಿ. ಅದು ಆಲ್ಮೋಸ್ಟ್ ಎಲ್ಲ ವೈಟ್ ಕಲರ್ ನಂಗೆ ಜಾಸ್ತಿ ಇಷ್ಟ ಆಗೋದು. ಜಾಸ್ತಿ ಇತ್ತು, ಇವಾಗ ಸ್ವಲ್ಪ ಕಮ್ಮಿ ಮಾಡ್ಬಿಟ್ಟಿದ್ದಾನೆ. ಅಂದ್ರೆ ಅದಾಗಿಲ್ಲ ಅಂತ ಅದೇ ಅಂದ್ರೆ ತುಂಬಾ ತಗೊಂಡಿದ್ದೆ ಅವಾಗೆಲ್ಲ, ಅಷ್ಟು ಯೂಸ್ ಮಾಡ್ತಾ ಇದ್ದಿಲ್ಲ, ಸುಮ್ಮನೆ ಹಂಗೆ ಬಿದ್ದಿತ್ತು. ಮತ್ತೆ ಅದಕ್ಕೆ ಎಲ್ಲ ಕೊಟ್ಬಿಟ್ಟೆ ನಾನು.
ಈ ಮನೆಗೆ ಬಂತು ಅಂದಾಗ ನಾನು ತಗೊಂಡಿರೋ ಶೂಸ್ ಎಲ್ಲ ಇವು. ಅದ್ರಲ್ಲಿ ಒಂದೇ ಒಂದು ಮಾತ್ರ ಹಳೇದು ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಇದೆಲ್ಲ ಈಗ ಮನೆಗೆ ಬಂದು ತಗೊಂಡಿದ್ದೆ. ಈ ಕಡೆ ಇರೋದು ಅವಳದು ಆಲ್ಮೋಸ್ಟ್ ಶೂಸ್ ಎಲ್ಲ ಏನಿಲ್ಲ, ಆಲ್ಮೋಸ್ಟ್ ಜಾಸ್ತಿ ಚಪ್ಪಲ್ ಸ್ವಲ್ಪ ಶೂಸ್ ಅದು ಹಾಕಲ್ಲ. ಸೊ ಇದರಲ್ಲಿ ನೋಡೋಣ ಬನ್ನಿ. ಇದು ಫಸ್ಟ್ ಒನ್ ನಂಗೆ ಆಲ್ಮೋಸ್ಟ್ ನಂಗೆ ಜಾಸ್ತಿ ಇಷ್ಟ ಆಗಿದೆ ವೈಟ್ ಕಲರ್. ಹಿಂಗೆ ನೀವು ಲೆಕ್ಕ ಹಾಕೊಂಡ್ರು ನನ್ನ ಹತ್ರ 1 2 3 4 ಇದೆ ವೈಟ್. ಅವಳದು ಒಂದು ಶೂ ಇದೆ ಅಷ್ಟೇ. ಸೊ ನೋಡಿ ಈ ಶೂ ಕೂಡ ಚೆನ್ನಾಗಿದೆ ವೈಟ್ ಕಲರು. ಇದು ನಾನು ಆಲ್ಮೋಸ್ಟ್ ನಾನು ಜಾಸ್ತಿ ಪರ್ಚೇಸ್ ಮಾಡೋದು ಶೂ ಆನ್ಲೈನಲ್ಲಿ. ನಾನು ಆಲ್ಮೋಸ್ಟ್ ಶೂಸ್ ಪರ್ಚೇಸ್ ಮಾಡೋದು ಆನ್ಲೈನಲ್ಲಿ, ಅದು ಕೂಡ ಮೀಶೋ ಅನ್ನೋ ಆ್ಯಪಲ್ಲಿ. ಯಾಕಂದರೆ ಮೀಶೋ ನೀವು ಅಮೆಝೋನು ಅದು ಇದು ಫ್ಲಿಪ್ಕಾರ್ಟು ಅಲ್ಲಿ ಕಂಪೇರ್ ಮಾಡಿದ್ರು ಮೀಶೋದಲ್ಲಿ ಪ್ರೈಸ್ ಕಮ್ಮಿ ಇದೆ. ನೀವು ಮೀಶೋದಲ್ಲಿ ಹೆಂಗೆ ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ರಿವ್ಯೂಸ್ ನೋಡಿಕೊಂಡು ಅದ್ರಲ್ಲಿ ಯಾವ ಥರ ಪ್ರಾಡಕ್ಟ್ ಬಂದಿದೆ ಅಂತ ಅವ್ರ ಇಮೇಜ್ ಸಮೇತ ಹಾಕಿರ್ತಾರೆ, ಅದನ್ನ ನೋಡಿಕೊಂಡು ರೇಟಿಂಗ್ ನೋಡ್ಕೊಂಡು ಪರ್ಚೇಸ್ ಮಾಡ್ಕೊಳ್ಳಿ. ಸೊ ನಾನು 1 2 ಪರ್ಚೇಸ್ ಮಾಡಿದ್ದೆ, ಇಷ್ಟ ಆಯಿತು, ಅದಕ್ಕೆ ನಾನು ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೀವು ರಿವ್ಯೂಸ್ ನೋಡೋ ಟೈಮಲ್ಲಿ ಕೆಳಗಡೆ ಫೋಟೋಸ್ ಸಮೇತ ಕೆಲವು ಜನ ಹಾಕಿರ್ತಾರೆ. ಆ ಫೋಟೋಸ್ ನೋಡಿ, ನಿಮ್ಗೆ ಫೋಟೋಸ್ ರಿಯಲ್ ಫೋಟೋಸ್ ಅವಲ್ಲ, ಇಷ್ಟ ಆಯಿತು, ಫೋಟೋಸ್ ಚೆನ್ನಾಗಿ ಬರುತ್ತೆ, ಆ ಪ್ರಾಡಕ್ಟ್ ಚೆನ್ನಾಗಿ ಕಾಣಿಸ್ತಿದೆ ಅಂದ್ರೆ ಮಾತ್ರ ತಗೊಳ್ಳಿ. ಯಾಕಂದರೆ ತುಂಬ ಪ್ರಾಡಕ್ಟ್ಸು ಅವರು ಎಕ್ಸ್ಚೇಂಜ್ ಮಾಡಿ ಇಲ್ಲ ಬೇರೆ ಕಲರು ಏನೋ ಒಂದು ಮಾಡಿ ಕೂಡ ಕಳಿಸಿರ್ತಾರೆ. ಸೊ ನನಗೆ ಬಂದಿರೋ ಇಷ್ಟು ಸತಿ ನನಗೆ ಬಂದಿರೋದೆಲ್ಲ ಚೆನ್ನಾಗೇ ಬಂದಿದೆ. ಸೊ ಇದು ಕೂಡ ನಾನು ಮೀಶೋದಲ್ಲಿ ತೊಗೊಂಡಿದ್ದು ವೈಟು, ಚೆನ್ನಾಗಿದೆ ಇದು ನನಗೆ ಇಷ್ಟ ಆಯಿತು. ಈ ಡಿಸೈನ್ ಅದೆಲ್ಲ ಇಷ್ಟ ಆಯಿತು. ಸೊ ಅದಕ್ಕೆ ತೊಗೊಂಡಿದ್ದೆ. ಇದು ಏನು ರೀಸೆಂಟಾಗಿ ತೊಗೊಂಡಿದ್ದಲ್ಲ, ಹಳೆ ಶೂವೆ. ಮತ್ತು ಇದ್ರ ಜೊತೆ ಇನ್ನೊಂದು ತೊಗೊಂಡಿದ್ದೆ. ಇದು ನಾನು ತೊಗೊಂಡು ಒಂದು 2 years ಆಯಿತು. 2 years ಅಷ್ಟೇನಾ? ಇದು ತೊಗೊಂಡು 2 years ಆಯಿತು. ಇನ್ನೂ ಯೂಸ್ ಮಾಡ್ತಾ ಇದ್ದೀನಿ. ಇನ್ನೂ ಚೆನ್ನಾಗೇ ಇದೆ. ಎಲ್ಲೂ ಕಿತ್ತೋಗಿರೋದು ಅದು ಇದು ಅಂತ ನನಗೆ ಇನ್ನೂ ಎಲ್ಲೂ ಏನು ಫೀಲ್ ಆಗಿಲ್ಲ. ಕ್ವಾಲಿಟಿಗಿನ ಸ್ವಲ್ಪ ಕಮ್ಮಿ ಆಗಿದೆ. ಕಲರ್ ಸ್ವಲ್ಪ ಡಿಮ್ ಆಗಿದೆ, ಮೇ ಬಿ ವಾಶ್ ಮಾಡ್ತಾ ಇದ್ನಲ್ಲ, ಮೇ ಬಿ ಅದಕ್ಕೆ ಇರಬೇಕು. ಇಲ್ಲಿ ನಾನು ತೊಗೊಂಡ್ರೆ ಎಲ್ಲ ಶೂಸ್ ಎಲ್ಲ ವಾಷಬಲ್, ಯಾವುದು ಹಂಗೆ ಇಟ್ಕೊಂಡು ವಾಶ್ ಮಾಡೋಕ್ಕಾಗಲ್ಲ ಅನ್ನೋ ಥರದ್ದು ಏನಿಲ್ಲ, ಎಲ್ಲ ವಾಷಬಲ್. ಫಾರ್ಮಲ್ಸ್ ಎಲ್ಲ ವಾಶ್ ಮಾಡೋಕ್ಕಾಗಲ್ಲ. ಇದೆಲ್ಲ ಸ್ನಿಕರ್ಸ್ ಥರನೇ. ಸೊ ಇದೆಲ್ಲ ಈಸಿ ಟು ಯೂಸು, ವಾಷಬಲ್ ಕೂಡ. ಮತ್ತು ನಾನು ಫೇವ್ರೆಟ್ ಶೂ ಲಾಸ್ಟಿಗೆ ಬರ್ತೀನಿ. ಇದು ಆ್ಯಕ್ಚುಲಿ ಇದು ರಾಂಗ್ ಕಂಪನಿದು. ಇದು ನಾನು ವೆಂಕಟೇಶ್ವರ ಗಾರ್ಮೆಂಟ್ಸಲ್ಲಿ ತೊಗೊಂಡಿದ್ದು. ಇದು ನಾನು ಆನ್ಲೈನೆಲ್ಲ ತೊಗೊಳಕ್ಕೆ ಹೋಗಿಲ್ಲ, ನನಗೆ ಅದು ಇಷ್ಟ ಆಯಿತು ಕಲರು. ಮತ್ತು ನನಗೆ ಇದು ವೈಟ್ ಪ್ಯಾಟರ್ನ್ ಕೂಡ ಇಷ್ಟ ಆಯ್ತು, ಸ್ವಲ್ಪ ಹೀಲ್ ಥರನೇ ಇತ್ತು ಅಂದ್ಬಿಟ್ಟು ತೊಗೊಂಡಿದ್ದೆ. ಸ್ವಲ್ಪ ದೊಡ್ಡ ಸೈಜೇ ತೊಗೊಂಡೆ, ನನಗೆ ಕರೆಕ್ಟಾಗಿದೆ ಅಂದ್ಬಿಟ್ಟು ತೊಗೊಂಡೆ. ಸೊ ಇದು ರೆಡ್ ಕಲರು. ಇಲ್ಲಿ ಇನ್ನೊಂದಿದೆ, ಅದು ತೋರಿಸ್ತೀನಿ. ಲಾಸ್ಟ್ ಸಸ್ಪೆನ್ಸ್, ಅದೇ ಮೇನ್ ಇರೋದು. ಮತ್ತು ಇದು ಕೂಡ ಅಷ್ಟೇ. ಇದು ಆ್ಯಕ್ಚುಲಿ ವಾಶ್ ಮಾಡಬೇಕಿದು. ಇದು ಹಳೆ ಶೂ. ಇದು ಒಂದು 4 years ಬ್ಯಾಕ್ ಶೂ. ಇದು 4-5 years ಅಂತ ಅನ್ಕೊಂಡು 5 years ಇಂದ ಯೂಸ್ ಮಾಡ್ತಾಯಿದ್ದೀನಿ. ಇದು ನನಗೆ ಅವಾಗ ಆಲ್ ಟೈಮ್ ಫೇವ್ರೆಟ್ ಅಂದರೆ ಇದೇ ಶೂ ನನಗೆ. ಈ ಶೂ ನಾನು ತೊಗೊಂಡಿದ್ದು ಕ್ಲಬ್ ಫ್ಯಾಕ್ಟ್ರಿ ಅಂತ ಒಂದು ಆ್ಯಪ್ ಇತ್ತು ಆವಾಗ. ಈ ಟಿಕ್ಟಾಕು ಅದೆಲ್ಲ ಬ್ಯಾನ್ ಆಯ್ತಲ್ಲ, ಅಂಥ ಟೈಮಲ್ಲಿ ಬ್ಯಾನ್ ಮಾಡಿದ್ರು ಅದನ್ನು, ಕ್ಲಬ್ ಫ್ಯಾಕ್ಟ್ರಿ ಅನ್ನೋ ಆ್ಯಪ್. ಸೊ ಅದ್ರಲ್ಲಿ ತೊಗೊಂಡಿದ್ದು ಚೆನ್ನಾಗಿತ್ತು ಪ್ರಾಡಕ್ಟ್. ಇವಾಗ ಅದು ಆ್ಯಪ್ ಇಲ್ಲ, ಕ್ಲಬ್ ಫ್ಯಾಕ್ಟ್ರಿ ಅನ್ನೋದೇ ಇಲ್ಲ. ಈಗ ಮೀಶೋ ಅದು ಇದು ಅಂತೆಲ್ಲ ಬಂದಿದೆ. ಇದರಲ್ಲೂ ಅಷ್ಟೇ ನೋಡಿ, ಇದೆಲ್ಲ ಎಷ್ಟು ಚೆನ್ನಾಗಿತ್ತು, ವೈಟ್ ಸೋಲು ಇದೆಲ್ಲ ಚೆನ್ನಾಗಿತ್ತು. ಈಗ ಎಲ್ಲ ಒಂಥರ ಕಿತ್ತೋಗ್ಬಿಟ್ಟಿದೆ. ಸೊ ಅದಕ್ಕೆ ಬಿಸಾಕಕ್ಕೆ ಮನ್ಸಾಗ್ತಿಲ್ಲ, ಆದರೆ ಚೆನ್ನಾಗಿದೆ, ನನ್ನ ಕಲೆಕ್ಷನ್ಸಲ್ಲಿ ಇರಲಿ, ನಾನು ಅಷ್ಟು ಯೂಸ್ ಮಾಡಿದ್ದೀನಿ ಅಂದ್ಬಿಟ್ಟು ನಾನು ಇಟ್ಕೊಂಡಿದ್ದೀನಿ. ರೇರ್ಲಿ ಇಲ್ಲಿ ಎಲ್ಲಾದರೂ ಹೋಗ್ಬೇಕಾದ್ರೆ ಯೂಸ್ ಮಾಡ್ತೀನಿ. ಇದೊಂದು. ಮತ್ತು ಇದು ಆ್ಯಕ್ಚುಲಿ ಇದನ್ನು ಅಷ್ಟು ಯೂಸ್ ಮಾಡ್ತಾ ಇಲ್ಲ. ಇದು ಯಾರೋ ಕೊಟ್ಟಿದ್ದು ಶೂ. ಸೊ ಇದೊಂಥರ ಬೂಟ್ ಶೂ ಥರ ಇದೆ, ಗುಚ್ಚಿ ಕಂಪನಿದು, ನೋಡ್ಬೋದು, ಗುಚ್ಚಿ ಕಂಪನಿದು ಬೂಟ್ ಶೂ ಥರ. ಈ ಚಳಿಗಾಲದಲ್ಲಿ ಯಾವಾಗಾದ್ರು ಬೇಕು, ಪ್ಯಾಂಟ್ ಎಲ್ಲ ಒಳಗಡೆ ಹಾಕಿ ಮೇಲೆ ಒಂಥರ ಬೂಟ್ ಥರ ಹಾಕೋಬೇಕು ಅಂತ ನಾನು ಮಾತ್ರ ಯೂಸ್ ಮಾಡ್ತೀನಿ. ರೇರ್ ಇದು ಯೂಸ್ ಮಾಡೋದು, ಅಷ್ಟು ಯೂಸ್ ಮಾಡಲ್ಲ. ಯಾಕಂದರೆ ನನಗೆ ಈ ಕಲರು ಅಷ್ಟು ಇಷ್ಟ ಆಗಲ್ಲ, ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಇದು ಅಷ್ಟೇ, ನೀವು ನೋಡ್ಬೋದು, ನಾನು ಎಲ್ಲ ಒಂಥರ ಬಬ್ಬಲ್ ಥರ ಇರೋ ಶೂಸೇ ಜಾಸ್ತಿ ಇಷ್ಟಪಡೋದು. ಇದು ನಿಮಗೆ ಚೆನ್ನಾಗಿದೆ ನೋಡಿ ಕಲರು. ಇದು ಲೈಟ್ ಗ್ರೇ ಆ ಥರ ಕಲರ್ ಇದೆ. ಇದು ವೈಟ್ ಪ್ಯಾಟರ್ನ್. ನಂಗೆ ಈ ಥರ ವೈಟ್ ಪ್ಯಾಟರ್ನ್ ಇರೋದೆಲ್ಲ ತುಂಬ ಇಷ್ಟ. ಶೂಗು ಮೇಲೆ ಯಾವುದೇ ಕಲರ್ ಇರಲಿ, ಕೆಳಗಡೆ ಈ ಥರ ವೈಟ್ ಪ್ಯಾಟರ್ನ್ ಇದ್ರೆ ಇಷ್ಟ. ಇನ್ನು ಫುಲ್ ವೈಟ್ ಇದ್ರೂ ನಂಗೆ ತುಂಬ ಇಷ್ಟ ಆಗುತ್ತೆ. ಇದು ನಾನು ತೊಗೊಂಡಿದ್ದು ಇದರಲ್ಲಿ, ಏನದು, ಜುಡಿಯೋದಲ್ಲಿ 1000 rupees ಆಫರ್ ಇತ್ತು ಅವಾಗ ತೊಗೊಂಡಿದ್ದು. ಇದು ನಾನು ಅಷ್ಟು ಯೂಸ್ ಮಾಡ್ತಾರೆ. ಇದಕ್ಕೆ ಪ್ಯಾಂಟ್ಸು ಅದೆಲ್ಲ ಮ್ಯಾಚ್ ಮಾಡೋದು ಸ್ವಲ್ಪ ಕಷ್ಟ, ಈ ಕಲರ್ ಇರುತ್ತೆ. ಇದೇನೊಂದು ವೈಟು ಅಥವಾ ಬ್ಲ್ಯಾಕ್ ಆಗಿದ್ರೆ ಎಲ್ಲ ಪ್ಯಾಂಟ್ಗೂ ಮ್ಯಾಚ್ ಆಗ್ತಿತ್ತು. ಸೊ ಇದಕ್ಕೆ ಮ್ಯಾಚ್ ಆಗೋ ಥರದ್ದು ಡ್ರೆಸ್ ಇದ್ರೆ ಮಾತ್ರ ನನಗೆ ಹಾಕೊಳೋದು, ಇಲ್ಲಾಂದ್ರೆ ಅಷ್ಟು ಹಾಕ್ಕೊಳಲ್ಲ ಇದನ್ನು. ಸೊ ಇದೊಂದು ಆಯಿತು. ಈ ಕಡೆ ಇದು ರೀಸೆಂಟ್ಲಿ ತೊಗೊಂಡಿದ್ದೆ. ಇದು ನನ್ನ ಮೀಶೋ ಕಲೆಕ್ಷನ್ಸೇ. ಇದು ಅಷ್ಟೇ ನೋಡಿ, ಇದು ನನಗೆ ಈ ಸೋಲ್ ಕೂಡ ಇಷ್ಟ ಆಯಿತು. ಈ SRX ಅಂತ ಇದೆಲ್ಲ ಆ್ಯಕ್ಚುಲಿ ನಾನು ಯಾವುದು ಬ್ರ್ಯಾಂಡ್ ತೊಗೊತಾ ಇಲ್ಲ. ಇದೇ ಬ್ರ್ಯಾಂಡು, ಪೂಮಾ ಬ್ರ್ಯಾಂಡು ಅದು ಇದಂತ ನಾನು ಯಾವುದು ತೊಗೊತಾ ಇಲ್ಲ. ನಂಗೆ ಶೂ ಚೆನ್ನಾಗಿದ್ರೆ ಸಾಕು, ನನಗೆ ಹಾಕೊಂಡು ಓಡಾಡೋಕ್ಕೆ ಕಂಫರ್ಟಾಗಿದ್ದರೆ ಸಾಕು. ಸೊ ನನಗೆ ಯಾವ್ದು ಚೆನ್ನಾಗಿರ್ತದೆ ಅದು ಇಸ್ಕೊತಾ ಇದ್ದೀನಿ. ಸೊ ಇದೆಲ್ಲ ಮೀಶೋದಲ್ಲಿ ಅಂದರೆ ನಿಮಗೆ ಗೊತ್ತಿರ್ಬೋದು, ಮೀಶೋದಲ್ಲೆಲ್ಲ ಯಾವುದು ಬೆಸ್ಟ್ ಬ್ರ್ಯಾಂಡ್ದೆಲ್ಲ ಸಿಗೋಲ್ಲ, ಎಲ್ಲ ನಮ್ಮ ಲೋಕಲ್ ಬ್ರ್ಯಾಂಡೇ ಸಿಗೋದು. ಆ ಲೋಕಲ್ ಬ್ರ್ಯಾಂಡಲ್ಲಿ ನನಗೆ ಯಾವ್ದು ಕಂಫರ್ಟಬಲ್ ನೋಡಿ, ನಾನು ಆಲ್ಮೋಸ್ಟ್ ತುಂಬ ವರ್ಷಗಳಿಂದನೂ ಯೂಸ್ ಮಾಡೋ ಶೂಸ್ ಇದೆ. ಸೊ ಅದಕ್ಕೆ ಈ ಲೇಸ್ ಕೂಡ ನೋಡಿ, ಈ ಲೇಸು ಬೇರೆ ಪ್ಯಾಟರ್ನ್ ಇತ್ತು, ನನಗೆ ಇದು ಇಷ್ಟ ಆಯಿತು ಲೇಸ್ದು. ಸೊ ಇದೊಂದು ಚೆನ್ನಾಗಿದೆ ಶೂ, ವೈಟ್ ಕಲರು.
ಇದು ಹಳೇದು, ಇದು ಆಕ್ಚುಲಿ ಇದು ಹೋಗ್ಬಿಟ್ಟಿದೆ, ಇದು ಬಿಸಾಕ್ಬೇಕು. ಸದ್ಯಕ್ಕೆ ಸ್ಪೇಸ್ ಇದೆ ಅಂತ ಇಟ್ಟಿದ್ದೀನಿ, ರೆಡ್ ಕಲರು. ಸ್ಪೇಸ್ ಇದೆ ಅಂತ ಇದ್ದೀವಿ. ಅಂದ್ರೆ ಸ್ಪೇಸ್ ಇದೆ ಅಂತ ಅಲ್ಲಿ ಇಟ್ಟಿದ್ದೀನಿ, ಬಿಸಾಕ್ಬೇಕು. ಆಕ್ಚುಲಿ ಅದು ಫೆವಿಕ್ವಿಕ್ ಹಾಕಿ ಅನ್ಸಿದೀನಿ. ಇದು ಇಲ್ಲಿ ಇದೇ ಓಪನ್ ಆಗ್ಬಿಟ್ಟಿದ್ದೆ, ಇದು ಸೋಲ್. ಇದು ಲೇಸ್ ಹಾಕಿದ್ರೆ ಅದಕ್ಕೆ ಸ್ವಲ್ಪ ಧೂಳೆಲ್ಲ ಕ್ಲೀನ್ ಮಾಡಿದ್ರೆ ನೀಟಾಗಿರುತ್ತೆ ಶೂ. ಇರುತ್ತೆ, ಆದ್ರೆ ಯೂಸ್ ಮಾಡಕ್ ಕಷ್ಟ. ಯಾವಾಗ ಯಾವ ಟೈಮಲ್ಲಿ ಕಿತ್ಕೊಬತ್ತದ ಹೇಳಕ್ಕಾಗಲ್ಲ. ಅದಕ್ಕೆ ಇಲ್ಲ ಯಾರಿಗಾರು ಕೊಡ್ಬೇಕಿದು. ಇದು ಫಾರ್ಮ್ ಹಾಲ್ಸ್. ಇದು ಆಕ್ಚುಲಿ ನಾನು ಮದುವೆ ಟೈಮಲ್ಲಿ ಇಸ್ಕೊಂಡಿದ್ದು ಫಾರ್ಮ್ ಹಾಲ್ಸ್. ತುಂಬಾ ಇಷ್ಟ ಆಯ್ತು. ಇದೆಲ್ಲ ಮಿಣ ಅಂತ ಆಯ್ತು. ನಾನು ಇದು ಅಷ್ಟೇ ಕಮರ್ಷಿಯಲ್ ಅಂತಾನೆ ಇಸ್ಕೊಂಡಿದ್ದು. ನಾವು ಕಮರ್ಷಿಯಲ್ ಅಲ್ಲಿ ಇಸ್ಕೊಂಡಿದ್ದು, ಮದುವೆಗಂತಾನೆ ಇಸ್ಕೊಂಡಿದ್ದು. ಚೆನ್ನಾಗಿತ್ತು, ಮಿಣ ಅಂತ ಆಯ್ತು. ನಾನು ಮದುವೆ ಟೈಮಲ್ಲಿ ಹಾಕೊಂಡಿದ್ದೆ ಇದನ್ನ. ನೀವು ನನ್ನ ಮದುವೆ ವಿಡಿಯೋ ಇದೆಲ್ಲ ನೋಡಿದ್ರೆ ಅದ್ರಲ್ಲಿ ನೋಡ್ಬೋದು. ಆದ್ರೆ ಇದು ಮತ್ತೆ ಹಾಕೋಣ ಅಷ್ಟು ಬಂದಿಲ್ಲ, ಯಾಕಂದ್ರೆ ಇದು ಹಾಕೊಂಡ್ರೆ ಗ್ರ್ಯಾಂಡ್ ಅನ್ಸ್ಬಿಡುತ್ತೆ. ನಾನು ಇವಾಗ ಆಫೀಸ್ಗೆ ಹೋಗ್ಬೇಕು, ಫಾರ್ಮ್ ಹಾಲ್ಸ್ ಹೋಗ್ಬೇಕು ಅಂದ್ರೆ ನನಗೆ ಇರೋದು ಫಾರ್ಮ್ ಹಾಲ್ ಶೂ ಇದು ಒಂದೇ. ಇದು ಹಾಕೊಂಡು ಹೋದ್ರೆ ಎಲ್ಲರೂ ಮಿಣ ಅಂತ ಐತೆ ಅಂದ್ಬಿಟ್ಟು ಎಲ್ಲ ನನ್ನ ಶೂನ ಜಾಸ್ತಿ ನೋಡ್ತಾರೆ. ನನಗೂ ಒಂಥರ ಓವರ್ ಆಗೋಗುತ್ತೆ, ಎಲ್ಲೋ ಹೋಗ್ತಾ ಇದೀನಿ ಅಂತ. ಅದಕ್ಕೆ ನಾನು ಆಫೀಸ್ಗೆ ಜಾಸ್ತಿ ಫಾರ್ಮ್ ಹಾಲ್ಸೇ ಹಾಕಲ್ಲ, ಈ ಶೂನು ಜಾಸ್ತಿ ಹಾಕಲ್ಲ. ಎಲ್ಲಾದ್ರೂ ಫಂಕ್ಷನ್, ದೊಡ್ಡ ಫಂಕ್ಷನ್ಗೆ ಹೋಗ್ಬೇಕು ಅಂದಂಗೆ ಮಾತ್ರ ಬೇಕು ಅಂದ್ರೆ ಫಾರ್ಮ್ ಹಾಲ್ಸ್ ಅಲ್ಲಿ ಇದ್ರೆ ಅವಾಗ ಹಾಕೋತೀನಿ. ಇವಾಗ ನೆಕ್ಸ್ಟ್ ಕೆಳಗಡೆ ಬಂದ್ರೆ, ಕೆಳಗಡೆ ಇವಳ್ದು ಒಂದೇ ಒಂದು ಶೂ ಇದೆ, ಅದು ಕೂಡ ವೈಟ್ ಅಲ್ಲಿ. ಜಾಸ್ತಿ ಶೂ ಕಲೆಕ್ಷನ್ಸ್ ಇಲ್ಲ ಅವಳದು, ಸೊ ವೈಟ್ ಅಲ್ಲಿ ಇದೆ. ಇದು ನಾವು ಕಮರ್ಷಿಯಲ್ ತಗೊಂಡಿದೆ. ಕಮರ್ಷಿಯಲ್ ಅಲ್ಲೂ ಸಿಗುತ್ತೆ. ಹಾ ಓಕೆ, ಜುಡಿಯೋದಲ್ಲಿ ನಾನು ಅದು ತಗೊಂಡಲ್ಲ, ಗ್ರೀನ್ ಕಲರ್. ಅವಾಗ ಅವಳು ತಗೊಂಡಿದ್ದು ವೈಟ್ ಕಲರ್. ಸೊ ಇದು ಚೆನ್ನಾಗಿದೆ. ಇವಳು ಅಷ್ಟು ನೋಡಿ, ಜುಡಿಯೋ ಬ್ರ್ಯಾಂಡ್ ಕೂಡ ಹಾಕ್ಬಿಟ್ಟು ಅಷ್ಟು ಯೂಸ್ ಮಾಡಲ್ಲ. ಸೊ ಅದಕ್ಕೆ ನನಗೆ ಇದೆ. ಲಾಸ್ಟ್ ಅಲ್ಲ, ಸೆಕೆಂಡ್ ಲಾಸ್ಟ್. ಇದು ಚೆನ್ನಾಗಿದೆ ನೋಡಿ, ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ. ಇದೆಲ್ಲ ಮೀಶೋದಲ್ಲೇ ಸಿಗೋದು. ಈ ಶೂಸ್ ನನ್ಗೆ ನೋಡ್ಬೇಕಾದ್ರೆ ಇಮೇಜಲ್ಲಿ ಚೆನ್ನಾಗಿ ಕಾಣಿಸ್ತಿತ್ತು, ಅಲ್ಲಿ ಫೋಟೋದಲ್ಲೆಲ್ಲ ನಂಗೆ ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ದಿಲ್ಲ. ಆದರೂ ಧೈರ್ಯ ಮಾಡಿ ತಗೊಂಡಿದ್ದೀನಿ. ಏನಂತ ಹಾಕೋರು, ಇದು ಚೆನ್ನಾಗಿದೆ. ನಮ್ಮ ಆಫೀಸಲ್ಲಿ ತುಂಬ ಜನ ಈ ಶೂ ಚೆನ್ನಾಗಿದೆ ಅಂತ ಕೂಡ ಹೇಳಿದ್ದಾರೆ, ಎಲ್ಲಿ ಸಿಕ್ತು ಅಂತಲೂ ಕೇಳಿದ್ದಾರೆ. ಸೊ ಅವ್ರಿಗೆಲ್ಲ ಸಜೆಸ್ಟ್ ಮಾಡಿದ್ದೀನಿ, ಮೀಶೋದಲ್ಲಿ ಈ ಥರ ಹುಡುಕಿ ನೋಡಿ ಸಿಗುತ್ತೆ ನಿಮ್ಗೆ, ಒಳ್ಳೆ ಶೂ ಸಿಗುತ್ತೆ ಅಂತ ಹೇಳಿದ್ರೆ. ಈ ಕಲರ್ ನನ್ನ ಹತ್ರ ಇದ್ದಿಲ್ಲ, ಗ್ರೇ ಕಲರ್ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು ಲೈಫಲ್ಲೇ. ಫಸ್ಟ್ ಟೈಮ್ ನಾನು ಗ್ರೇ ಕಲರ್ ಶೂ ಟ್ರೈ ಮಾಡಿದ್ದು. ಸೊ ನನಗೂ ಇಷ್ಟ ಆಯಿತು, ಚೆನ್ನಾಗಿದೆ. ಇವಾಗ ಅಲ್ಟಿಮೇಟ್ ಶೂ, ಇವಾಗ ಲಾಸ್ಟ್ ಶೂ ಆಫ್ ಮೈ ಕಲೆಕ್ಷನ್ಸ್. ಇದು ಈಗ ಸದ್ಯಕ್ಕೆ ಫೇವ್ರೆಟ್ಗೆ ಫೇವ್ರೆಟ್ ಶೂ. ಚೆನ್ನಾಗಿದೆ. ಇದು ಆ್ಯಕ್ಚುಲಿ ನನ್ನ ವೈಫ್ ಗಿಫ್ಟ್ ಕೊಟ್ಟಿರೋದು. ಅವಳು ಕಮರ್ಷಿಯಲ್ ಹೋದಾಗ ತಗೊಂಬಂದ್ಲು, ಅವಳಿಗೆ ಇಷ್ಟ ಆಯಿತು. ನನಗೆ ಇಂಥ ಶೂಸೇ ಇಷ್ಟ ಅಂತ ಹೇಳ್ಬಿಟ್ಟು, ವೈಟೇ ಇಷ್ಟ ಅಂತ ಹೇಳ್ಬಿಟ್ಟು, ಅದು ಹೆಂಗೆ ಗೊತ್ತಿಲ್ಲ, ನನಗೆ ಬೇಕು ಅಂದ್ಬಿಟ್ಟು ಕರೆಕ್ಟ್ ಸೈಜೇ ನನಗೆ ಬೇಕು ಅನ್ನೋ ಥರ ಇದರಲ್ಲಿ ನೋಡಿ. ಇಂಥ ಸೋಲ್ಗಳಾದರೆ ನನಗೆ ಇಷ್ಟ, ಈ ಥರ ದಪ್ಪಗಿರೋದು ವೈಟಲ್ಲಿರೋ ಸೋಲ್ಗಳು ಇಷ್ಟ. ಅಂಥದ್ರಲ್ಲೂ ಫುಲ್ ವೈಟ್ ಇದ್ರೆ ಇನ್ನೂ ಇಷ್ಟ. ಸೊ ಚೆನ್ನಾಗಿರೋದೇ ಸೆಲೆಕ್ಟ್ ಮಾಡಿದ್ದಾಳೆ. ತಗೊಂಬಂದು ಕೊಟ್ಟಿದ ತಕ್ಷಣ ನನಗೆ ಫುಲ್ ಖುಷಿ ಆಗೋಯ್ತು. ಹಾಕೊಂಡು ನೋಡಿದ್ರೆ ನನಗೇನೋ ಇದು ಸ್ವಲ್ಪ ದೊಡ್ಡದಾಗ್ಬೋದು ಅಂದ್ಕೊಂಡೆ. ಪರ್ಫೆಕ್ಟ್ ಆಗಿತ್ತು ನನಗೆ ಸೈಜು, ಒಳಗಡೆ ಕಂಫರ್ಟು ಹೆಂಗಿದೆ ಗೊತ್ತಾ. ಹಾಕ್ಕೊಂಡ್ರೆ ನನಗೆ ಫುಲ್ ನನ್ನ ಕಾಲೆಲ್ಲ ಒಂಥರ ಕಂಫರ್ಟಾಗಿ, ಸುತ್ತಮುತ್ತ ಏನು ಡ್ಯಾಮೇಜ್ ಆಗದಿರುತ್ತಲ್ಲ, ಗಾರ್ಡ್ ಥರ ಇರುತ್ತಲ್ಲ, ಹಂಗಿದೆ ಇದು. ನನಗೆ ತುಂಬ ಇಷ್ಟ ಆಯ್ತು ಈ ಶೂ. ನೋಡಿ ಕಮರ್ಷಿಯಲಲ್ಲಿ ಸಿಗುತ್ತೆ ಈ ಶೂ. ಕಮರ್ಷಿಯಲ್ ಅಂತ ತಂದಿದ್ದು, ಅಂಗಡಿ ಹೆಸರು ಗೊತ್ತಿಲ್ಲ. ಕಮರ್ಷಿಯಲಿ ಶೂಸು, ಈ ಚಪ್ಪಲ್ಸು ಇರೋ ರೋಡು, ಸ್ಟ್ರೀಟ್ಸ್ ಎಲ್ಲ ಇದೆ, ಅಲ್ಲಿ ತುಂಬ ಅಂಗಡಿಗಳಲ್ಲಿ ಸಿಗುತ್ತೆ. ಟ್ರೈ ಮಾಡಿ ನೋಡಿ ನೀವು ಒಂದ್ಸತಿ ಕಮರ್ಷಿಯಲ್ಗೆ ಹೋಗಿ. ಓಕೆ ಗೈಸ್, ಅಷ್ಟೇ ಈ ವಿಡಿಯೋ. ಲಾಸ್ಟು ಈ ಶೂ ಜೊತೆಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹಂಗೆ ಒಂದು ಸ್ನ್ಯಾಪ್ ತಗೊಂಬಿಡಿ ಇದ್ರದ್ದು.